ಮಕ್ಕಳ ಜೀವದಿಂದ ಡೆಕ್ಸೋಮಿಥಾಜೋನ್ ಸಿರಪ್ ಇದು ಪೋಷಕರ ಕಣ್ಣೀರ ಕತೆ. ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಬಾಬು, ಜೀವನ ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಮಕ್ಕಳಿಗೆ ಔಷಧ ಕೊಡುವಾಗ ಅದು ಪ್ರಾಣ ತಿನ್ನಬಹುದೇ ಅಂತ ಯಾರಿಗೆ ಗೊತ್ತಿರೋದಿಲ್ಲ. ಆದರೆ ಈಗ ಡೆಕ್ಸೋಮಿಥಾಜೋನ್ ಸಿರಪ್ ಕುಡಿದು 11 ಮಕ್ಕಳು ರಾಜಸ್ಥಾನದಲ್ಲಿ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆಯ ಹಿಂದೆ ಏನು ಸತ್ಯ ಇದೆ ಎಂಬುದನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ರಾಜಸ್ಥಾನ ರಾಜ್ಯದಲ್ಲಿ ನಡೆದ ಈ ಹೃದಯ ವಿದ್ರಾವಕ ಘಟನೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಕೇವಲ ಜ್ವರ ಮತ್ತು ಕೆಮ್ಮು ಅಂತ ವೈದ್ಯರ ಬಳಿ ಚಿಕಿತ್ಸೆಗೆಂದು ಮಕ್ಕಳು ಹೋದಾಗ ನೀಡಲಾಗಿದ್ದ ಡೆಕ್ಸೋಮಿಥಾಜೋನ್ ಸಿರಪ್ ಸೇವಿಸಿದ ನಂತರ 11 ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ವರದಿ ತಿಳಿಸಿದೆ. ಪೋಷಕರು ಮಕ್ಕಳಿಗೆ ವೈದ್ಯರ ಸಲಹೆಯಂತೆ ಈ ಸಿರಪ್ನ ನೀಡಿರ್ತಾರೆ. ಆದರೆ ಸಿರಪ್ ಸೇವನೆ ಮಾಡಿದ ಸ್ವಲ್ಪ ಹೊತ್ತಲ್ಲೇ ಮಕ್ಕಳಲ್ಲಿ ಅಸ್ವಸ್ಥತೆ ಕಾಣಿಸ್ಕೊಂಡಿರುತ್ತೆ. ಮಕ್ಕಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ದುಃಖಕರ ಸಂಗತಿ ಏನಂದರೆ, ಆಸ್ಪತ್ರೆಗೆ ದಾಖಲಾದ ಮಕ್ಕಳು ಯಾರೂ ಕೂಡ ಬದುಕಲ್ಲ. ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಈಗ ತನಿಖೆ ಪ್ರಾರಂಭಿಸಿದ್ದು, ಈ ಸಿರಪ್ನ ತಯಾರಿಕಾ ಕಂಪನಿಯ ಲೈಸೆನ್ಸು, ಸಿರಪ್ನ ಮಾದರಿ ಪರೀಕ್ಷೆ ಹಾಗೂ ಮರಣೋತ್ತರ ವರದಿ ಕುರಿತಂತೆ ವಿಚಾರಣೆ ನಡೆಸ್ತಾ ಇದೆ. ಆರೋಗ್ಯ ಇಲಾಖೆ ಎಲ್ಲೆಡೆ ಎಚ್ಚರಿಕೆ ನೀಡಿದ್ದು, ಇದೇ ರೀತಿಯ ಸಿರಪ್ ಬಳಕೆಯ ತಾತ್ಕಾಲಿಕವಾಗಿ ನಿಲ್ಲಿಸಲು ಸೂಚಿಸಿದೆ. ಮನುಷ್ಯನ ಜೀವ ಅತ್ಯಮೂಲ್ಯವಾದದ್ದು. ಕೆಲ ಔಷಧ ತಯಾರಕರು ಮತ್ತು ವೈದ್ಯರು ಔಷಧಿ ವ್ಯಾಪಾರ ಎಂಬ ಹೆಸರಲ್ಲಿ ಮಾನವೀಯತೆ ಮರೆತು ಹಣದ ಆಸೆಗೆ ಕಳಪೆ ಗುಣಮಟ್ಟದ ಔಷಧಿ ಜನರಿಗೆ ಬರೆದುಕೊಟ್ರೆ ನಿಮ್ಮ ಬೇಜವಾಬ್ದಾರಿ, ಅಜಾಗರೂಕತೆಯಿಂದ ಅಮಾಯಕರ ಜೀವ ಹೋಗಬಹುದು. ಎಚ್ಚರ. ಹಾಗೆಯೇ ಪೋಷಕರು ಕೂಡ ಅಷ್ಟೇ. ಡಾಕ್ಟ್ರು ಫೀ ಉಳಿಸೋದಕ್ಕೋಸ್ಕರ ಯಾವುದೋ ಸಿರಪ್ ಅಥವಾ ಯಾವುದೋ ಔಷಧಿನ ಮೆಡಿಕಲ್ ಸ್ಟೋರ್ಗಳಲ್ಲಿ ಸ್ವಪ್ರೇರಿತರಾಗಿ ಕೇಳಿ ಪಡೆದು ಮಕ್ಕಳಿಗೆ ನೀಡುವ ಮುಂಚೆ ವೈದ್ಯರ ಸಲಹೆ ತಪ್ಪದೆ ಪಡೆಯಬೇಕಾಗಿ. ಇದು ಕೇವಲ ಸುದ್ದಿ ಅಲ್ಲ, ಇದು ಎಚ್ಚರಿಕೆ ಕೂಡ. ಇಂತಹ ಆರೋಗ್ಯಕರ ಮಾಹಿತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.